ಸೊ ನಾನು ಲಾಗ್ ಮಾಡ್ತೇನೆ ಇನ್ನು ಮುಂದೆ. ಬೆಳಗ್ಗೆ ನಾಷ್ಟ ಅದು ಇಷ್ಟೆಲ್ಲ ಹರಿಯಾಡಿದೆ ನೋಡ್ರಿ ನಾನು ಬೆಳಗ್ಗಿಂದ. ಈಗ ಕ್ಯಾರೆಟ್ ಅದು ಏನಿಲ್ಲ ಮತ್ತು ತೊಗೊಂಡು ಬರಲಿಲ್ಲ ನಾನು. ಸೊ ಬಟಾತಿ ಅಷ್ಟ ಹಾಕ್ತೇನೆ. ಪಲಾವ್ ರೆಡಿ ಆಗೈತಿ, ನಾವು ರೆಡಿ ಆಗಿದ್ದೀವಿ, ನನ್ನ ಗಂಡನೂ ರೆಡಿ ಆಗಿದ್ದಾನು. ಪ್ರೀತಿಯ ಹೆಂಡತಿ ಈ ವಿಡಿಯೋ ನೋಡಾಕ ನನ್ನ ಪ್ರೀತಿಯ ಹೆಂಡತಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಅಂದರೆ ಇನ್ನು ಒಂದು ನಾನು ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ, ನಾನು ಮಾಡ್ತೀನಿ. ಅವರು ಸ್ವಲ್ಪ ಕೆಲಸದ ಮೇಲೆ ಬ್ಯುಸಿ ಆಗಿದ್ದಾರೆ, ಅವರಿಗೆ ಸ್ವಲ್ಪ ಟೈಮ್ ಸಿಗಾಕತ್ತಿಲ್ಲ. ಸೊ ನಾನು ಲಾಗ್ ಮಾಡ್ತೇನೆ ಇನ್ನು ಮುಂದೆ. ಬೆಳಗ್ಗೆ ನಾಷ್ಟ ಅದು ಮಾಡಿದ್ದೆ, ರೊಟ್ಟಿ ಅದು ಮಾಡಿದ್ನಿ. ಇನ್ನು ಸ್ವಲ್ಪ ಊಟ ಟೈಮು ಆಗೈತಿ. ಅಡುಗೆ ಮಾಡ್ಬೇಕು, ನಾನು ಇನ್ನೂ ಮಾಡಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಐತಿ ಮಾಡ್ಕೋಬೇಕು. ಮತ್ತು ಅವರು ನೈಟ್ ಹೋಗಿ ಬಂದಿದ್ರೆ ಇನ್ನು ಎದ್ದು ಊಟ ಅದು ಮಾಡಕ್ಕೆ ಬರ್ತಾರೆ. ಇನ್ನವರು ಊಟ ಮಾಡ್ಬೇಕಾ. ಮತ್ತು ಇವತ್ತೇನಂದ್ರೆ ನಮ್ಮ ಮನೆಗೆ ಒಬ್ಬರು ಹೊಸ ಮೆಂಬರ್ ಬಂದಾರ. ಅವ್ರು ಯಾರಂದ್ರೆ, ನಾವು ಟಿ ವಿ ತೊಗೊಂಡು ಬಂದೇವಿ ಹೊಸದು, 32 ಇಂಚಿಂದಿದೆ. ನಾವು ಜಾಸ್ತಿ ಟಿ ವಿ ಯೂಸ್ ಮಾಡೋಂಗಿಲ್ಲ, ಮೊಬೈಲ ನೋಡ್ತೀವಿ. ಸೊ ನಮಗೇನು ಯೂಸ್ ಇರೋಕ್ಕಿಲ್ಲ, ಆದರೂ ಮನೆ ಒಳಗೆ ಇರಲಿ ಅಂಥೇಳಿ ಒಂದು ತೊಗೊಂಡು ಬಂದೇವಿ. ಆಮೇಲೆ ಇನ್ನು ಫ್ರಿಜ್ಜನ್ನು ತೊಗೊಂಡು ಬರ್ಬೇಕು ನಾವು, ಅದು ಒಂದು ತರೋದ್ರಾಗ ಅದೇವಿ. ಈಗಾಗ ತೊಗೊಂಡು ಬರ್ಬೇಕು. ಸದ್ಯಕ್ಕೆ ಟಿ ವಿ ತಂದು ಇಟ್ಟಿದ್ದೇವೆ, ಆಮೇಲೆ ಫ್ರಿಜ್ಜು ತೊಗೊಂಡು ಬರ್ಬೇಕು. ಮತ್ತು ಇನ್ನು ಅಡುಗೆ ಮಾಡ್ಬೇಕು, ನಾನು ಪಲಾವ್ ಮಾಡ್ಬೇಕು, ಇಲ್ಲಾಂದ್ರೆ ರೊಟ್ಟಿ ಮಾಡಿದ್ದೆ ನಾನು ಬೆಳಗ್ಗೆ. ಅವು ಸ್ವಲ್ಪ ಅದಾವ ಇವಾಗ. ಈಗ ಟೈಮ್ನು 1 ಗಂಟೆ ಆಯ್ತಾ. ಇನ್ನು ಅವರು ಎದ್ದು ಬರೋ ಟೈಮೂ ಆಯ್ತು. ಸೀದಾ ಅಡುಗೆ ಮನೆಗೆ ಹೋಗೋಣಿನ. ಸ್ವಲ್ಪ ಅನ್ನನೂ ಇತ್ತು, ಅದನ್ನ ಸ್ವಲ್ಪ ಒಗ್ನಿ ಹಚ್ಬಿಡ್ತೇನೆ. ರೊಟ್ಟಿ ಮತ್ತು ಅನ್ನ ಒಗ್ನಿ ತಿನ್ನಕ್ಕೆ ಬರ್ತೈತಿ. ಅಡುಗೆ ಮನೆಯೂ ಸ್ವಲ್ಪ ಹರಿವಿದನ್ನು ನಾನು ಹೊಸನ್ ಮಾಡ್ಕೊಳಕತ್ತಿದ್ನಿ, ಅದನ್ನು ಹೊಸನ್ ಮಾಡ್ಕೋಬೇಕು ಇವಾಗ. ಬರ್ರಿ ಹೋಗುನು. ನಂದು ಗ್ಯಾಸ್ ಒಂದು ಸ್ಮೆಲ್ ಬರಾಕತ್ತಿತ್ತು. ಸೊ ನಾ ಸಿಂಗಲ್ ಗ್ಯಾಸ್ ಮೇಲೆ ಅಡುಗೆ ಮಾಡಾಕತ್ತೇನೆ ಇವಾಗ. ಅದು ಸ್ವಲ್ಪ ಲೀಕೇಜ್ ಆಗಕತ್ತೈತಿ, ಅದನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಇಷ್ಟೆಲ್ಲ ಹರಿಯಾಡಿದೆ ನೋಡ್ರಿ ನಾನು ಬೆಳಗ್ಗಿಂದ. ನಮ್ಮ ಗ್ಯಾಸ್ ಇದೊಂದು ಸ್ವಲ್ಪ ಲೀಕೇಜ್ ಆಗತ್ತೈತಿ, ಎದಕ್ಕಂತೆ ಗೊತ್ತಿಲ್ಲ. ಇದನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು. ಡಬಲ್ ಒಲಿ ಗ್ಯಾಸ್ ಇತ್ತು, ಬಟ್ ಅದು ರಾಣೆಬೆನ್ನೂರಾಗ ಇಟ್ಟೇವಿ. ಈಗ ಸದ್ಯಕ್ಕೆ ಸ್ಟವ್ ಒಂದು ಇತ್ತು ಮನೆ ಒಳಗೆ, ಇದ್ರ ಮೇಲೆ ಮಾಡಾಕತ್ತೇನಿ. ಇಷ್ಟೆಲ್ಲ ಹವೇನಿ. ಈಗ ಇದನ್ನು ಫಸ್ಟ್ ಹೊಸನ್ ಮಾಡ್ಕೊತೇನೆ, ಹೊಸನ್ ಮಾಡಿ ಸಿಗ್ತೇನೆ. ಬಾಂಡೆದೆಲ್ಲ ತೆಗಿತೀನಿ, ಎಲ್ಲ ಮುಗಿತೀನ, ಅಡುಗೆ ಮಾಡ್ತೀನಿ. ಅವ್ರನ್ನ ಕೇಳೀನಿ ನಾನು ಏನು ಮಾಡಲಿ ಅಂಥೇಳಿ. ಅವಿಶ್ ಕೇಳೀನಿ, ಪಲಾವ ಮಾಡು ಅಂತಂದಾರ ಅವ್ರು. ಮತ್ತು ಪಲಾವ್ ಮಾಡೋಕೆ ಬೋರ್ ನನಗೆ, ಬಟ್ ಅವ್ರಿಗೆ ನೋಡ್ರಿ ಇಷ್ಟ ಪಲಾವ, ಅದಕ್ಕಾಗಿ ಪಲಾವ ಮಾಡ್ತೇನೆ ನಾನು ಇವಾಗ. ಅನ್ನ ಸಾಂಬಾರದು ಏನು ಬೇಡ ಅಂತವ್ರಿಗೆ, ರೊಟ್ಟಿ ತಿಂದ ಪಲಾವ್ ತಿಂತೇನೆ ಅಂತಂದರು. ಅದಕ್ಕೆ ನಾನು ಪಲಾವ್ ಮಾಡ್ತೀನಿ. ಅಷ್ಟೊಳಗೆ ಎದ್ದವರು ಫ್ರೆಶ್ ಅಪ್ ಆಗಿ ಬರ್ತಾರಂತ. ಇದು ನಮ್ಮ ಮನೆಯಿಂದ ತಂದಿದ್ದ ಚಾಕು ಕೊಟ್ಟ. ನಾನು ಯಾವಾಗಿದ್ರೂ ಇದೇ ಯೂಸ್ ಮಾಡ್ತಿದ್ದೆ. ಬರ್ಬೇಕಾದ್ರೂ ಇದನ್ನು ತೊಗೊಂಡು ತಗೊಂಡು ಬಂದೇನೆ ನಾನು. ಈ ಥರ ನಂಗೆ ರೂಢಿನ. ನಂಗೆ ಈ ಪ್ಲೇಟ್ನಾಗೆಲ್ಲ ಹೆಂಚಿದು ರೂಢಿ ಇಲ್ಲ, ಮತ್ತು ಅಡುಗೆ ಮನೆ ಅದು ಇದು ನಂಗೆ ಏನು ರೂಢಿ ಇಲ್ಲ. ಚಾಕು ಮತ್ತು ಕೊಡ್ಡಾನ ಬೇಕು ನನಗೆ, ಅಂದ್ರೆ ನಂಗೆ ಸ್ವಲ್ಪ ಬಡ ಬಡ ಹೆಂಚಾಕೆ ಹೆಲ್ಪ್ ಆಕತಿ. ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಜಾಸ್ತಿ ಏನು ಐಟಮ್ಸ್ ಇಲ್ಲ ಪಲಾವ್ ಮಾಡೋಕೆ. ಸ್ವಲ್ಪ ಅವ್ರಿಗೆ ಸಿಂಪಲ್ಲಾಗೇನ ಬೇಕಾ ಪಲಾವ, ಅದಕ್ಕೆ ನಾನು ಅಷ್ಟು ಸಿಂಪಲ್ಲಾಗಿ ಮಾಡ್ತೀನಿ ಪಲಾವ್. ಒಂದು ಉಳ್ಳಾಗಡ್ಡಿ ಅಷ್ಟೇ ಹೆಂಚ್ಕೊಂಡೆ ನಾನು. ಟೊಮಾಟೋನ ಸ್ವಲ್ಪ ನನಗೆ ಜಾಸ್ತಿ ಬೇಕು. ಸೊ 4 ಟೊಮಾಟೊ ತೊಗೊಂಡಿನಿ, ಸಣ್ಣ. ಕಣ್ಣ ನೀರು ಬರಾಕತ್ತು, ಉಳ್ಳಾಗಡ್ಡಿ ಖಾಟ್ ಭಾಳ ಅದಾವು. ಈ ಉಳ್ಳಾಗಡ್ಡಿ ಕಾಟಕ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನನಗರ. ಟೊಮಾಟೊ ಸ್ವಲ್ಪ ಸಾವಕಾಸನ ಹೆಂಚ್ತೀನಿ, ಯಾಕಂದ್ರೆ ಅದು ಭಾಳ ಸಾಫ್ಟ್ ಇರ್ತಿಲ್ಲ, ಮತ್ತು ಕೈ ಹೆಂಚ್ಕೋಬೇಕಾಗ್ತೈತಿ, ಗೊತ್ತಾ.
ಕ್ಯಾರೆಟ್ ಅದು ಏನಿಲ್ಲ ಮತ್ತು ತೊಗೊಂಡು ಬರಲಿಲ್ಲ ನಾನು. ಸೊ ಬಟಾತಿ ಅಷ್ಟ ಹಾಕ್ತೇನೆ. ಅವ್ರಿಗೂ ಏನೆಲ್ಲ ಜಾಸ್ತಿ ಹಾಕಿದ್ರೆ ಇಷ್ಟ ಆಗಂಗಿಲ್ಲ, ಅದಕ್ಕೆ ಇದಷ್ಟ ಒಂದು ಹಾಕ್ತೇನೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದಿದ್ದೆ ನಾನು ಹೊರಗಿಂದ, ಅದನ್ನು ಯೂಸ್ ಮಾಡ್ತೇನೆ. ನಾನು ಮನೆಯೊಳಗೆ ಏನು ಮಾಡಿಕೊಂಡಿಲ್ಲ. ಪಾಟಿ ಹೆಂಚ್ಕೊತೇನೆ ಮತ್ತು ಸ್ವಲ್ಪ ಕಾಳನ್ನು ನೆನೆ ಹಾಕ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ನೆನೆ ತವಾವ ಸ್ವಲ್ಪ ಬಿಸಿ ನೀರಾಗ ನೆನೆ ಮಾಡ್ಕೊಂಡಿದ್ದೆ. ಅವನ್ನ ಇನ್ನು ಡೈರೆಕ್ಟ್ ನಿಮಗೆ ಪಲಾವ್ ಮಾಡ್ಕೊಂಡಿದ್ದನ ಸಿಗ್ತೇನೆ ಅಂತ ನಾನು ಪಲಾವ್ ಮಾಡ್ಬೇಕು. ಮತ್ತು ಅವರು ಫ್ರೆಶ್ ಅಪ್ ಆಗ್ಬೇಕು. ಫ್ರೆಶ್ ಅಪ್ ಆದಿಂದ ಅವ್ರಿಗೆ ನಾವು ಒಮ್ಮೆ ಪಲಾವ್ ತಿನ್ಬೇಕಾದ್ರೆ ಸಿಗ್ತೇವೆ ಅಂತ. ಪಲಾವ್ ರೆಡಿ ಆಗೈತಿ, ನಾವು ರೆಡಿ ಆಗಿದ್ದೀವಿ. ನನ್ನ ಗಂಡನೂ ರೆಡಿ ಆಗಿದ್ದಾನು. ಅವನ ಫೋನ್ ಹಿಡ್ಕೊಂಡಾನೀಗ. ನೋಡ್ರಿ ಇಲ್ಲಿ ಹೆಂಗೆ ರೆಡಿ ಆಗಿದ್ದಾನ ಅಂತ. ನಿದ್ದಿಗೆ ಅಂದಾಗ ಎದ್ದು ಜಳಕ ಮಾಡಿ ಫ್ರೆಶ್ ಅಪ್ ಆಗಿದ್ದಾನೆ ಇವಾಗ. ನೋಡ್ರಿ ಬಂದವ ತಿನ್ನಕನ ಕುಂತಾನು. ಮತ್ತು ರಾತ್ರಿ ಕೆಲ್ಸಕ್ಕೆ ಹೋಗಿರ್ತಾವ. ಪಾಪುಲ್ ಕೆಲಸ ಮಾಡೈತಿ ಹುಡುಗ, ಬೇಸರಾಗೈತಂತ ಮಕ್ಕೊಂಡು ನಾನು ನನ್ನ ಜೊತೆನೂ ಟೈಮ್ ಸ್ಪೆಂಡ್ ಮಾಡತ್ತಿಲ್ಲ ಇವ ಜಾಸ್ತಿ. ಯಾರು ಹೇಳ್ರಿ ಇವಂಗೆ ಪ್ಲೀಸ್. ಭಾಳ ಅಂದ್ರೆ ಭಾಳ ಬರೀ ಕೆಲಸ 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 ಅಂತದಾನು. ಊಟ ಮಾಡೋಣ ಬರೀ. ಬಕ್ವಾಸ್ ಆಗಿರ್ತದೆ ಪಲಾವ್. ಮೇ ಬಿ ಬಕ್ವಾಸ್ ಯಾಕಾಗಿರ್ತೈತಿ? ತಿನ್ನೋ ನನ್ನ ಪಲಾವ್ ಹೆಂಗಾಗಿರ್ತೈತೆ ಅಂತ. ಹಂಗೇನು ಆಗಿರಂಗಿಲ್ಲ ಅದು. ಮತ್ತೆ ಎದಕ್ಕೆ ತಿಂತೀವಿ? ಹೋಗಿ ನನ್ನ ಪಲಾವ್ ನಾನು ಒಬ್ಬಕ್ಕೆ ತಿಂತೀನಿ. ನೀ ಹಂಗೆ ಖಾಲಿ ಕುಂದ್ರು ಬೇಕು ಪಲಾವ ಬೇಕು. ಬಾ ನಾಯಿ ಹೋಗಲ್ಲಿ 2 ರೈಸ್ ತಿಂದು ಬರ್ತಾನೆ. ಹೋಗ, ರೊಕ್ಕ ಎಲ್ಲ ನನ್ನ ಕಡೆ ಅದಾವ. ಅಲ್ಲಿ ಫೋನು ನನ್ನ ಕಡೆ. ಎತ್ತಿಕೋತ ನೀಗ ಅವನ ನೀವು ಬಾಳೆ ಹಾಕೊಂತ ಕುಂದ್ರಿನ ಬಾಲ್ಯಪ್ಪ. ಮತ್ತು ನಿಂತು ಬರತ್ತ ಮತ್ತೆ ಚಲೋ ಆಗೈತೆ ಅಂತ ಹೇಳ. ಬೆಂಕಿ ಆಗೈತಿ ಪಲಾವ್ ಮಾತ್ರ. ಬೆಂಕಿ ಆಗೈತ್ರಿ, ಹೆಸರು ಇಡ್ಲಂಗ ಆಗೈತಿ. ಏನು ಎಲ್ಲರೂ ಪಲಾವ್ ವೈಟ್ ಕಲರ್ ಮಾಡ್ರಿ, ಕೆಂಪು ಕಲರ್ ಮಾಡಿದಾಳೆ. ನಾನು ಎಲ್ಲೋನು ಮಾಡ್ತೀನಿ, ವೈಟು ಮಾಡ್ತೀನಿ, ರೆಡ್ಡು ಮಾಡ್ತೇನೆ. ವೆರೈಟಿ ವೆರೈಟಿ ತಿನ್ಬೇಕು ಸ್ವಲ್ಪ. ತಿಳ್ಕೊರಿ. ನಾನು ಈಗ ಜಳಕ ಮಾಡಿ ಫ್ರೆಶಪ್ ಬಂದೀನಿ. ಸ್ವಲ್ಪ ಊಟ ಮಾಡ್ತೇನೆ. ಊಟ ಮಾಡಿ ಆಮ್ಯಾಗ ಸಿಗ್ತಾನೆ ಅಂತ. ಯಾಕೆ ನೈಟ್ ಶಿಫ್ಟ್ ಇತ್ತು, ಅದ್ರಾಗ ಆರಾಮಂದಿಲ್ಲ, ನೆಗಡಿ ಕೆಮ್ಮು ಬಂದೈತಿ. ಊಟ ಮಾಡಿ ಸಿಗ್ತಾವಂತ. ಒಂದು 10 ಮಿನಿಟ್ ಅಷ್ಟೇ ಊಟ ಮಾಡಿ ಸಿಗ್ತಾವಂತ. ಊಟ ಅದು ಎಲ್ಲ ಮಾಡಿದ್ವಿ. ಊಟ ಮಾಡಿ ಕುತ್ಕೊಂಡವಿ. ಈಕೆ ನೋಡು ಊಟ ಮಾಡಿ ಇನ್ನೂ ಒಂದು 5 ನಿಮಿಷ ಆಯ್ತು. ಮೊದಲು ಜಮ್ಕಂಡು ಇಡೋಣ ಅಂತಾಳೆ. ಆಕೆ ಫೇವ್ರೇಟ್ ಅವೊಬ್ಬವ ಲಪಂಗ ರಾಜ ಒಬ್ಬವ ತೋರಿಸ್ತಾನಂತ. ತಡ್ರಿ ಯಾವ್ದು ನೋಡೋದು ಅದ್ರ ಹೆಸರು ಇನ್ನೂ ಐತಿ. ತಡ್ರಿ ತೋರಿಸ್ತಾನಂತ ಬಂದನಿ. ಪ್ರೀತಿಯ ಹೆಂಡತಿ ಅಂತ ಈ ವಿಡಿಯೋ ನೋಡತ್ತ. ನನ್ನ ಪ್ರೀತಿಯ ಹೆಂಡತಿ. ಊಟ ಮಾಡಿ ಊಟ ಮಾಡಿ ತಾಟ್ ಬಂದಿತ್ತು ಕುಂದಿರ್ತಾಳೆ. ಫಸ್ಟ್ನೇಕ ಟಿವಿ ತಂದು ನೋಡ್ಲಿಕ್ಕೆ ಟಿವಿ ಒಳಗೆ ಹಾಕ್ತಿದ್ದ ಸಾಂಗ್ ಭಾಳಗಳು ಬಂದಿದೆ. ಯಾವ್ದಪ್ಪ ಅಂದ್ರೆ ಲಂಗಾದವಣೆ ಮಸ್ತ ಕಾಂತಿ ಲಾವಣ್ಯ ಐತ್ಲ, ಅದ ಸಾಂಗ್ ಹಾಕಿದ್ದೆ. ಆಮ್ಯಾಕ ಕಾಮಿಡಿ ವಿಡಿಯೋ ಅಂದ್ರೆ ಲಪಂಗ ರಾಜನ್ ಹಾಕಿದ್ದೆ. ಅವ ಮಸ್ತ್ ಲಪಂಗ ರಾಜ ವಿಡಿಯೋ ಹಾಕಿದ್ದೆ. ಯಾವುದಂದ್ರೆ ಅದು ಮಮ್ಮಿ ಮುಂದೆ ಹೇಳ್ತೀನಿ ಏನೋ ಒಂದು ವಿಡಿಯೋ ಐತ್ಲ, ಅದ ಹಾಕಿದ್ದೆ ಒಂದು. ಆಮ್ಯಾಗಿಂದ ಟಿ ವಿ ಆನ್ ಮಾಡಿದ್ದೆ ಬೆಳಿಗ್ಗೆ. ಒಳ್ಳೆ ನಾನೇನು ಮಾಡಿಲ್ಲ, ನಿನ್ನೆ ತೊಗೊಂಬಂದೀವಿ ಅದನ್ನು. ನೋಡ ನನ್ನ ಗಂಡನ ಕಿಶೆದಾಗ ರೊಕ್ಕಿದ್ದು ಪುಣ್ಯಾತ್ಮ ಗೊತ್ತಾಗಲ್ಲ. ವಾಷಿಂಗ್ ಮಿಷಿನ್ದಾಗ ಗರ 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 ತಿರುಗೈತೆ. ಎಷ್ಟಂತ 30 ರೂಪಾಯಿ. ನೋಡೋ ರೊಕ್ಕ 30 ರೂಪಾಯಿ. ನಾ ಪಾನಿಪುರಿ ತಿಂತೇನೆ ಗೊತ್ತಿನಾಗ ಸ್ವಲ್ಪರ. ನೋಡ್ರಿ ಪಾನಿಪುರಿ ತಿನ್ನು ಮಕ್ಕ. ಮುಂದೆ ಜ್ಯೂಸ್ನೊಳಗ ಮತ್ತೇನಾದ್ರು ಕೊಡಲೇನೋ ಮಹಾರಾಣಿ? ಈ ಫ್ರಿಜ್ನಾಗ ಇಟ್ಟಿರ್ತಾರಲ್ಲ ಚೌಕ್ ಚೌಕ್ ಬೆಳಗ್ ಬೆಳಗ್ ಐಸ್, ಅವನ್ನ ನಾಕ್ತೊಂಬಂದ ಟುಬುಕ್ ಟುಬುಕ್ ಅಂತ ಬಗಿ ಮತ್ತು ಕಾಪಿ ರೈಟ್ ಅಂತ ಬರ್ತೈತಿ. ಭಾಳ ವಿಡಿಯೋ ಮಾಡೋದು ಬೇಡ, ಇದನ್ನು ಸಾಕು.
5:30 ಏನೋ ಆಗೈತಿ. ಮಾವರು ಇವಾಗ ಬಂದ್ರೆ ಸ್ವಲ್ಪ ಊರಿಗೆ ಹೋಗಿದ್ರು, ಅವ್ರೆ ಗೋಧಿ ಅದು ತೊಗೊಂಡು ಬಂದಾರ. ಈಗ ಅವ್ರಿಗೆ ನನಗೆ ಮತ್ತು ಇವರಿಗೆ ಚಾ, ಇವರಿಗೆ ಕ್ರೀಮ್ ಬಿಸ್ಕಿಟ್ ಒಂದು ಏನು ನನಗಂತೂ ಇಷ್ಟ ಆಗಲ್ಲ. ಈಗ ನಾ ಮಾತ್ರ ಗುಡ್ಡೆ ತಿಂತೀನಿ, ಈಗ ಮಾತ್ರ ಇದನ್ನು ತಿಂತಾರೆ. ನಮ್ಮ ಮಾರಿಗೆ ಅಷ್ಟು ಚಾ ಕೊಡಬೇಕು, ಚಾ ಕೊಟ್ಟು ಬರ್ತೇನೆ ಫಸ್ಟ್. ಚಾ ಕೊಡಿ ನೀನು ಫಸ್ಟ್. ಟೇಸ್ಟ್ ಮಾಡೋದು ಫಸ್ಟ್. ಟೇಸ್ಟ್ ಏನು ಮಸ್ತ್ ಇರೋದು ನಾ ಮಾಡಿದ್ದಾನಂದ್ರೆ ಗೊತ್ತು ನಿಂಗೆ. ಇವಾಗ ಎತ್ತಿದ್ದಕ್ಕೆ ಸ್ವಲ್ಪ ಮುಖ ಎಲ್ಲ ಕೆಟ್ಟೈತಿ, ಯಾರು ನೋಡಕ್ಕೆ ಹೋಗಬೇಡ್ರಿ. ಮೊನ್ನೆ ಒಂದು ಚಾ ಪುಡಿ ತೊಗೊಂಡು ಬಂದಿದ್ದೆ ನಾನು, 100 ಎಷ್ಟೋ ಬಿತ್ತು ಅದಕ್ಕೆ. ಅದ್ರ ಒಂದು ಬೌಲ್ನು ಕೊಟ್ಟಿದ್ರು, ಅದನ್ನಲ್ಲೇ ಪ್ರಸಾದ ನನ್ನ ಅಂಗಡಿ ಒಳಗೆ ಇಟ್ಟು ಬಂದಿದ್ದೆ. ಚಾ ಹೆಂಗೆ ಆಕತ್ತೆ ಅಂಥೇಳಿ ಹೊಸದು ಬಂದಿತ್ತದ ನೋಡಿದ್ದೆ, ಬಟ್ ಚಲೋ ಆಕತಿ. ಬಟ್ ಡೈಲಿಗೆ ಸರಿ ಅಲ್ಲದ, ಯಾವಾಗಾರ ಒಂದು ಸತಿ ಮೈಂಡ್ ಫ್ರೆಶ್ ಮಾಡ್ಕೊಳಕ್ಕೆ ಕುಡಿದ್ರೆ ಬೆಟರ್ ಇರ್ತೈತಿ. ತಿನ್ನಿ ಬಿಸ್ಕಿಟ್ ಫಸ್ಟ್ ಚಾ ಟೇಸ್ಟ್ ಮಾಡ್ಬೇಕಾಗ್ತದೆ. ಬಿಸ್ಕಿಟ್ ತಿಂದ್ರೆ ಚಾ ಸಪ್ ಹತ್ತೈತಿ, ಗೊತ್ತು ನಿಂಗೆ? ಹಾಂ, ಏನರ ಗೊತ್ತು. ಆ 25 ನಿಂಗೆ ಇಲ್ಲಿ ಎಷ್ಟಪ್ಪ ನೋಡ್ತೈತಿ, ಹನಿ ಮ್ಯಾಗಿಲ್ಲ ಒಂಚೂರು ನೋಡೋದೇನೇ ಇಲ್ಲ. ನೋಡ್ರಿ ಈಗ ಹೆಂಗೈತಿ ಹನಿ. ಇದೊಂದು ಹನಿ ಹೆಂಗೈತಂದ್ರೆ ನಮ್ಮ ಮಾವರು ಕುಂತೀವಿ ಬತ್ತಿ ದಿನ ಹಾಕೋದಾಗತ್ತೈತೆ ನಾನು. ಅದು ಯಾವ್ದಕ್ಕೆ ತಿಂದು ಹೊಂಟೈತೋ ಏನೋ, ನನ್ನ ಕೈಯಾಗ ಸಿಕ್ರಂತಿ ಪಚ್ಚಡಿ ಅದು. ದಿನ ಹಾಕ್ಬೇಕು ಬತ್ತಿ, 3 ಬತ್ತಿ ಹೊರಗಿಡ್ಬೇಕು. ಅದು ಯಾವ ಬೇಕೈತು ಏನೋ, ಅದು ಸಿಗ್ಲಿ, ಅದು ನನ್ನ ಕೈಯಾಗ ಐತೆ ಅದಕ್ಕೆ. ನಿಜವಾಗ್ಲೂ ದಿನ ಹಾಕ್ಬೇಕು ಇದಕ್ಕೆ ನಾನು. 3 ಬತ್ತಿ ಅಂದ್ರೆ ಎಣ್ಣಿನೂ ಕುಡ್ದು ಹೋಗತ್ತಿ, ಬತ್ತಿನೂ ತಿಂದು ಹೋಗತ್ತಿ. ಹಾಳಾದ ಬೆಕ್ಕ ಸಿಗ್ಲಿ ಅದು ನನ್ನ ಕೈಯಾಗ. ದೇವ್ರ ಮನಿ ಸಾಯಿಬಾಬಾ, ಹನುಮಾನ್, ಧರ್ಮಸ್ಥಾನ, ಗಣೇಶ. ಇವು 3 ದೀಪ ಬಾಗಲ್ದಾಗ ಒಂದು ತುಳಸಿ ಗಿಡಕ್ಕೆ ಇಡ್ತೀವಿ. ತುಳಸಿ ಗಿಡಕ್ಕೆ ಮತ್ತು ತಿಂದೇನಿಲ್ಲ ಅಲ್ಲಿ ಮಠ ಬೆಕ್ಕಿ 2 ಹೊತ್ತು ಊಟ ಆಗತೈತಿ ಇವಾಗಾರ ಪಾಪ. ಅದಕ್ಕೆ ಬತ್ತಿ ತಿನ್ನೋದ್ರಿಂದ ಏನು ಸಿಗ್ತದಂತ ನಂಗಂತೂ ಗೊತ್ತಿಲ್ಲ, ಬಟ್ ನಂಗೆ ಮಾತ್ರ ಭಾಳ ತ್ರಾಸ ಆಕತಿ. ದೇವ್ರದ್ದು ಎಲ್ಲ ದೀಪದ ಹಚ್ಚಿದ್ವಿ. ದೀಪ ಹಚ್ಚಿದಾದ್ಮೇಲೆ ಒಂದು 5-10 ನಿಮಿಷ ಬಿಟ್ಟು ಸಿಗ್ತಾವಂತ. ಆಮ್ಯಾಗ ಇನ್ನೊಂದು ಕಡೆ ಹೋಗ್ಬೇಕು, ಅದನ್ನೆಲ್ಲ ಪೂಜಾನೇ ಹೇಳ್ತಾಳೆ. ಇವತ್ತಿನ ಲಾಗ್ ಪೂರ್ತಿ ಹಾಕಿದ ಐತಿ, ಆಕಿನ ಮಾತಾಡ್ತಾಳಂತ. ತೊಗೊಂಡು ಹೋಗತ್ತ ನೋಡ್ರಿ ಹೊರಗೆ ದೀಪ. ಇನ್ನೊಂದೇನಪ್ಪ ಅಂದ್ರೆ ತುಳಸಿ ಕಟ್ಟಿ. ಇನ್ನು ಉದಿ ಕಡ್ಡಿ ಅಷ್ಟು ಕಳಬೇಕು, ಬಾಕಿ ಇರ್ತೇನೆ. ಇವತ್ತು ಶನಿವಾರ, ಹನುಮಂತನ ವಾರ. ನನ್ನ ಗಂಡ ಒಬ್ಬ ಹೋಗೇನೆ ಇಲ್ಲಿ ಇವತ್ತಿಗೆ. ನೋಡ್ತಾನೆ ಇನ್ನೂ ರಾತ್ರಿ ಮಠ ಟೈಮ್ ಐತಿ, ಯಾವಾಗ ಹೋಗಿ ಬರ್ತಾನಂತ ಹೇಳಿ. ಇಲ್ಲೇ ಕೈ ಮುಗಿತಾನಲ್ಲ ಹನುಮಪ್ಪಗ. ಹೋಗಿ ನೀವು ಊರಿನ ಕಡೆ ಬೆಳಗ್ಗೆ ಫಸ್ಟ್ ಎಲ್ಲ ಆಗ್ತದೆ. ದೀಪ ಹಚ್ಚೋದಂತೂ ಎಲ್ಲ ಆಯ್ತು. ಇನ್ನು ಏನು ಆಗಲೇ ಏನೋ ಒಂದು ಹೇಳ್ತಾನಿಲ್ಲ. ಏನಪ್ಪ ಅಂದ್ರೆ ನನ್ನ ಫ್ರೆಂಡ್ ಮದುವೆ ಐತಿ, ಮುಂದಿನ ಸ್ಯಾಟರ್ಡೆ ಐತದ. ಸೊ ನಾನು ಫ್ರೈಡೇನ ಹೋಗ್ಬೇಕು ಮದುವೆಗೆ. ಸೊ ಅಲ್ಲಿ ಇನ್ನೊಂದು ವೀಕ್ ಉಳ್ದೈತಿ, ನಾ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಾಕಿ ಮದುವೆಗೆ. ಭಾಳ ಖುಷಿ ಐತಿ, ಎಕ್ಸೈಟ್ಮೆಂಟು ಐತಿ ಮತ್ತು ನನಗೆ ಅಷ್ಟನ. ಸೊ ಏನಂದ್ರೆ ನಾನು ಒಂದು ಸಾರಿ ತೊಗೊಂಡಿದ್ದೆ ಆಕೆ ಮದ್ವೆಗೆ ಅಂತ ಹೇಳಿ. ನೈಟ್ ಹಾಕ್ಕೊಳಕ್ಕೆ ಒಂದು ತೊಗೊಂಡಿದ್ದೆ ಮತ್ತು ಡೇ ಹಾಕ್ಕೊಳಕ್ಕೂ ಒಂದು ತೊಗೊಂಡಿದ್ದೆ. ಅದನ್ನು ನಾನು ಇನ್ನೂ ಬ್ಲೌಸು ಹೊಲಿಸಿಲ್ಲ ಮತ್ತು ಇನ್ನೂ ಪಿಕೋ ಪಾಲ್ ಅದು ಮಾಡಿಸ್ಕೋಬೇಕು. ಸೊ ಅದನ್ನು ಹೋಗಿ ಕೊಟ್ಟು ಬರ್ಬೇಕು ನಾನು. ಅದು ಸಾರಿನೂ ಹೋಗಿ ಕೊಟ್ಟು ಬರ್ತೇನೆ. ಇದು ಮತ್ತು ಸಾರಿ ಇನ್ನೊಂದನ್ನು ನಾನು ಮಾಡಿಸಿದ್ದೇನೆ. ಇದು ಡೇಕ್ ಹಾಕೋಬೇಕಂತ ಹೇಳಿ ತೊಗೊಂಡಿದ್ದೆ. ಸೊ ಇದನ್ನು ಹೋಗಿ ಕೊಟ್ಟು ಪಿಕೋ ಪಾಲ್ ಮಾಡಿಸಿ ಮತ್ತು ಬ್ಲೌಸ್ ಡಿಸೈನ್ ಅದು ಹೇಳ್ಕೋಬೇಕು. ನಾನಿನ್ನು ಬ್ಲೌಸ್ ಡಿಸೈನ್ ಅದು ಹೇಳಿ ಆ ಕಡೆ ಹೋಗಿ ಕೊಟ್ಟು ಬರ್ತೀನಿ ಅಂತ.
ಮತ್ತು ಇನ್ನೂ ಒಂದು ಬ್ಲೌಸ್ ಐತೆ ನಂದು, ಅದನ್ನು ಹೊಲಿಸ್ಕೋಬೇಕು ನಾನು. ಅದು ಇನ್ನೊಂದು ಸಾರಿ ಅಂತ ಹೇಳಿದೆಲ್ಲ, ಅದ್ರ ಬ್ಲೌಸ್ ನಾನು ಕಟ್ ಮಾಡಿಸಿದ್ದೆ, ಅದು ಬ್ಲೌಸ್ ಇದೆ. ಮತ್ತು ಇದನ್ನು ಹಿಡಿಸ್ಕೋಬೇಕು ನಾನು. ಮತ್ತು ಇನ್ನೂ ಹಾಕಿ ಮದುವೆಗೆ ಭಾಳ ಪ್ರಿಪೇರ್ ಆಗೋದೈತಿ, ಇನ್ನೂ ಸ್ವಲ್ಪ ಭಾಳ ಕೆಲಸ ಅದ, ನನ್ನೂ ಮಾಡ್ಕೋಬೇಕು ನಾನು. ಮತ್ತು ನಾನು ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ಯಾರ್ಯಾರು ಹೊಸವಾಗಿ ನೋಡತ್ತೀರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ ಇಲ್ಲ ನಾ ಮುಂದೆ ಹೋಗೋಕ್ಕಾಗಂಗಿಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ಬಾಯ್ ಬಾಯ್.